ಇಲ್ಲ, ಭಾಳ ಚೆನ್ನಾಗಿ ನಡೀತಾ ಇದೆ. ಡೇ ಬೈ ಡೇ ಜನರ ಬೆಂಬಲ ಜಾಸ್ತಿ ಆಗ್ತಾ ಇದೆ. ಭಾಳ ದೊಡ್ಡ ಅಂತರದಲ್ಲಿ ನಾವು ಗೆಲ್ತೀವಿ. ನರೇಂದ್ರ ಮೋದಿಜಿಯವರು ಕಾರ್ಯಕ್ರಮ ಭಾಳ ಅತ್ಯಂತ ಯಶಸ್ವಿ ಕಾರ್ಯಕ್ರಮ. ಲಕ್ಷಾಂತರ ಜನ ಅದರಲ್ಲಿ ಸೇರಿದ್ರು. ಅದರ ಮುಖಾಂತರ ಭಾಳ ಒಳ್ಳೆಯ ರೀತಿಯಂಥ ಪರಿಣಾಮಕಾರಿಯಂಥ ಸ್ಪೀಚ್ ಆಯಿತು. ಮತ್ತು ಬೆಳಗಾವಿ ಮತ್ತು ಇಡೀ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನರು ಅದರಲ್ಲಿ ಇನ್ವಾಲ್ವ್ ಆಗಿದ್ದರು. ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಇನ್ಸ್ಪೈರ್ ಆಗಿದೆ ಮತ್ತು ಅದರಿಂದ ದೊಡ್ಡ ಸ್ಫೂರ್ತಿಯಾಗಿದೆ. ಹಾಂ, ಸಿದ್ದರಾಮಯ್ಯ ಡಿಕೆಶಿ ಅವರು ಕೂಡ ಮೊನ್ನೆ ರಾಮದುರ್ಗದಲ್ಲಿ ಈ ಬಗ್ಗೆ ಒಂದು ಜನಕ್ಕೆ ಅವೇರ್ನೆಸ್ ಮೂಡಿಸುವಂಥ ಕೆಲಸ ಮೋಸ ಮಾಡಿದ್ದಾರೆ. ನೋಡ್ರಿ, ಅವರು ಪ್ರತಿಪಕ್ಷವಾಗಿ ಟೀಕೆ ಮಾಡಬೇಕು. ಜಗದೀಶ್ ಶೆಟ್ಟರ್ ಬಗ್ಗೆ ಯಾವುದೇ ಇಶ್ಯೂಗಳೆಲ್ಲ ಮಾತಾಡಲಿಕ್ಕೆ, ಅದೇ ರೀತಿ BJP ಬಗ್ಗೆ ಮೋದಿಜಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ವಿಚಾರ ಇಲ್ಲ. ಹೀಗಾಗಿ ವೈಯಕ್ತಿಕವಾದಂಥ ವಿಚಾರ ತೆಗೆದುಕೊಂಡು ಟೀಕೆ ಮಾಡಿದ್ರೆ ಜನ ನಂಬುವುದಿಲ್ಲ. ಇವತ್ತು ಜನ BJP ನಂಬ್ತಾ ಇದ್ದಾರೆ, ನರೇಂದ್ರ ಮೋದಿಜಿ ನಂಬ್ತಾ ಇದ್ದಾರೆ. ಮತ್ತು ಬೆಳಗಾವಿಗೆ ಜಗದೀಶ್ ಶೆಟ್ಟರ್ ಕಾಂಟ್ರಿಬ್ಯೂಷನ್ ಏನಿದೆ ಜನರಿಗೆ ಗೊತ್ತಿದೆ. ನಂದು ಇದೊಂದು ಕರ್ಮಭೂಮಿ, ಇಲ್ಲಿ ಕೆಲಸ ಮಾಡಿದ್ದೇನೆ ಮತ್ತು ಜನರ ಜೊತೆ ಒಡನಾಟಿದೆ. ನಮ್ಮ ಕಾರ್ಯಕರ್ತರ ಜೊತೆ, ನಮ್ಮ ಲೀಡರ್ಸ್ ಜೊತೆ ಒಡನಾಟಿದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ. ಮತ್ತು ನನಗನ್ನಿಸ್ತು, ನಾನು ಹಿಂದೆ 6-7 ಇಲೆಕ್ಷನ್ ನಾನು ಫೇಸ್ ಮಾಡಿದ್ದೀನಿ ನನ್ನ ಜೀವನದಲ್ಲಿ. ಆದರೆ ಅತ್ಯಂತ ಆತ್ಮೀಯವಾಗಿ, ಭಾಳ ಗೌರವದಿಂದ, ಭಾಳ ಒಂದು ಅಫೆಕ್ಷನೇಟ್ ಆಗಿ ಇವತ್ತು ದೊಡ್ಡ ರೀತಿಯಲ್ಲಿ ನಮ್ಮ ಬೆಂಬಲ ಇವತ್ತು ಬೆಳಗಾವಿ ಜನರಿಂದ ಸಿಗ್ತಾ ಇದೆ. ಇದನ್ನು ನನ್ನ ಲೈಫ್ನಲ್ಲಿ ಮರಿಲಿಕ್ಕೆ ನಾನು ಸಾಧ್ಯ ಇಲ್ಲ. ನೋಡಿ, ಇದು JDS ಈಗಾಗಲೇ ಅದ್ರ ಬಗ್ಗೆ ಒಂದು ಡಿಸಿಪ್ಲಿನ್ ಆ್ಯಕ್ಷನ್ ತೊಗೊಂಡಿದ್ದಾರೆ. ಹೀಗಾಗಿ ಮತ್ತು ಇದು ಈ ಓವರಾಲ್ ಇಲೆಕ್ಷನ್ ಕ್ಯಾಂಪೇನ್ಗೆ ಮತ್ತೊಂದಕ್ಕೆ ಇದು ಯಾವುದೂ ಇಫೆಕ್ಟ್ ಆಗೋದಿಲ್ಲ. ಮತ್ತು SIT ತನಿಖೆ ನಡೀತಾ ಇದೆ. ಅಲ್ಲಿ ತನಿಖೆ ನಡೆಯುವಾಗ ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋದು ಸರಿಯಾಗೋದಿಲ್ಲ. ಅಲ್ಲ ನೋಡ್ರಿ, ಅದಕ್ಕೇನ್ರಿ, ಇವೆಲ್ಲ SIT ತನಿಖೆ ನಡೀತಾ ಇದೆ ಈಗಾಗಲೇ. ಅಲ್ಲೇನಾಯಿತು, ಮುಖ್ಯಮಂತ್ರಿಗಳು ಇದು ಪರ್ಸನಲ್ ಅಂತ ಅಂದ್ಬಿಟ್ರು. ಅದನ್ನು ಬಹುಶಃ ಅವತ್ತೇ ನಾನು ಇದನ್ನು ಖಂಡಿಸ್ತೀನಿ, ಎನ್ಕ್ವೈರಿ ಮಾಡ್ತೀನಿ ಅನ್ನುವಂಥದ್ದಾಗಿದ್ರೆ ಇಷ್ಟು ಜನರಲ್ ಆಗಿ ಅದ್ರ ಬಗ್ಗೆ ಡಿಬೇಟ್ ಆಗ್ತಿಲ್ಲ. ಅಲ್ಲಿ ಕಾಂಗ್ರೆಸ್ಸು ಮುಖ್ಯಮಂತ್ರಿ ಮಾಡಿದಂಥ ತಪ್ಪಿನಿಂದ ಅದು ಸಾರ್ವಜನಿಕವಾಗಿ ಚರ್ಚೆ ಆಯಿತು. ಈಗ ಇಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಅವ್ರು ತಪ್ಪು ಮಾಡಿದ್ರು, ಎಸ್ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ರಿ ಅಂತ ಹೇಳಿದ್ದಾರೆ, ಕಾನೂನು ಕ್ರಮ ಆಗಲಿ ಅಂತ ಹೇಳಿದ್ದಾರೆ. ಆ ರೀತಿ ಸಿದ್ದರಾಮಯ್ಯನೂ ಹೇಳಬೇಕಾಯ್ತಲ್ಲ ಅವತ್ತೆ. ನೇಹಾ ಕೇಸಲ್ಲಿ ಪರ್ಸನಲ್ ಅನ್ನಲಾರ್ದೇ ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ, ಇದು ಖಂಡಿಸ್ತೀನಿ, ಯಾರೇ ಇದ್ದರೂ ಅವ್ರ ಮೇಲೆ ಕ್ರಮ ಕೈಗೊಂಡು ಅನ್ನುವಂಥ ಮಾತು ಹೇಳಿಬಿಟ್ಟಿದ್ರೆ ಅದು ಪಬ್ಲಿಕ್ ಡಿಬೇಟ್ ಆಗ್ತಿರ್ಲಿಲ್ಲ. ಇಷ್ಟೇ ಡಿಫರೆನ್ಸು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.